ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಜನಸ್ನೇಹಿ ಕೊಠಡಿಯನ್ನು ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಉದ್ಘಾಟಿಸಿದ್ದಾರೆ. ಬಳಿಕ ಅವರು ಮಕ್ಕಳಿಂದ ಅಪರಾಧಗಳಾದರೆ ಅವರನ್ನು ವಿಶೇಷವಾಗಿ ಗಮನಹರಿಸಿ ಆಪ್ತ ಸಮಾಲೋಚನೆ ಮಾಡಲು ಈ ಕೊಠಡಿ ಸಹಕಾರಿಯಾಗಲಿದೆ. ಅಲ್ಲದೆ ಮನೆಯ ವಾತಾವರಣ ನಿರ್ಮಾಣ ಮಾಡಲು ಇದನ್ನು ಮಾಡಲಾಗಿದೆ. ಇದಕ್ಕೆ ಡಿವೈಎಸ್ಪಿಯವರು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಸ್ಪೆಷಲ್ ಜೂನಿಯರ್ ಪೊಲೀಸ್ ಯೂನಿಟ್ ಅಂತ SJP ಅಂತ, ಇದಕ್ಕೆ DSP ಅವರೇ ಏನೋ ಮಕ್ಕಳ ಕಲ್ಯಾಣಾಧಿಕಾರಿ ಅಂತ ಪೊಲೀಸ್ ಮಾಡ್ತಾರೆ. ಯಾರಾದ್ರೂ ಮಕ್ಕಳು ಬಂದಾಗ ಅವ್ರಿಗೆ ಕೂರಿಸಿ ಏನಾಯ್ತು ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೆ ಒಂದು ಆಪ್ತ ಸಮಾಲೋಚನೆ ಮಾಡೋದಕ್ಕೆ ಪೊಲೀಸ್ ಯೂನಿಟ್ ಆಗುತ್ತೆ. ಅದಾದ ನಂತರ ಎಷ್ಟಾಗುತ್ತೆ ಈ ತರ ಮಕ್ಕಳು ಬಂದ್ರೆ ಅವ್ರಿಗೆ ಇದೊಂದು ಒಳ್ಳೆಯ ವಾತಾವರಣ ಕೊಡಿಸೋದಕ್ಕೆ ಎಲ್ಲಾ ಸ್ಟೇಷನ್ಗಳು ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ತೀವಿ. ಇವತ್ತು ಸೆಸ್ಸಿನಲ್ಲಿ ಮಾಡಿದ್ದಾರೆ. ಮಕ್ಕಳ ಕಿರಿಯ ಕಲ್ಯಾಣಾಧಿಕಾರಿ ಗೀತಾ ಮಹದೇವಪ್ಪ 18 ವರ್ಷದೊಳಗಿನ ಮಕ್ಕಳನ್ನು ವಿಚಾರಣೆ ಮಾಡುವಾಗ ಅವರಿಗೆ ಭಯವಾಗದಂತೆ ಮಾತನಾಡಿಸಬೇಕು. ಅವರ ಮುಗ್ಧತೆಗೆ ಧಕ್ಕೆ ಬಾರದಂತೆ ಮಕ್ಕಳ ಜತೆಗೆ ಮಕ್ಕಳಾಗಿಯೇ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಅವರ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕಾರ್ಯನಿರ್ವಹಿಸಲು ಇಂತಹ ಜನಸ್ನೇಹಿ ಮಕ್ಕಳ ಘಟಕ ಉತ್ತಮವಾಗಿದೆ ಎಂದು ಹೇಳಿದರು. ಅವ್ರ ಜೊತೆಗೆ ನಾವು ಪೊಲೀಸ್ ಆಗಿ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿಯೇ ಬೆರೆತುಕೊಂಡು ಅವರಲ್ಲಿರುವ ಭಾವನೆ ವಿಚಾರಗಳನ್ನು ತಿಳಿದುಕೊಂಡು ಅವರಿಗೆ ಪಾಲನೆ ಪೋಷಣೆ ರಕ್ಷಣೆ ಕೊಡೋಗೋಸ್ಕರ ಮಕ್ಕಳ ಸಹಾಯವಾಣಿ ಅಂತ ಹೇಳಿ ಘಟಕವನ್ನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಮಾಡಿದ್ದೇವೆ.